ಸರಾಯಿ ಬೇಡ, ಸರಾಯಿ ಬೇಡ. ಹೊಳಿತ ಹೆಣ್ಣು ಮಕ್ಕಳ ನೋವನ್ನು ಅರ್ಥ ಮಾಡ್ಕೊಂಡು ನೀವು ಗ್ಯಾರಂಟಿಗಳನ್ನು ಕೊಟ್ಟಿದ್ದೀರಿ, ಸಂತೋಷ. ನಾನು ಅದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡ್ಲಿಕ್ಕೆ ಇಷ್ಟಪಡೋದಿಲ್ಲ, ಯಾಕಂದರೆ ಮಹಿಳೆಯರಿಗೆ ಭಾಳಷ್ಟು ಅನುಕೂಲ ಆಗಿದೆ. ಅದರ ಅರ್ಥ ಹಾಗಿದ್ರೆ ನಾವು ಕೊಟ್ಟಿದ್ದೇವೆ ಅಂದರೆ ನೀವು ಹೊಡಿಬೋದು, ಬಡಿಬೋದು, ಕೊಲೆ ಮಾಡ್ಬೋದಾ? ಒಂದು, ಅಕ್ರಮ ಮದ್ಯ ಮಾರಾಟ ನಿಲ್ಲಬೇಕು. ಅದನ್ನು ನಿಲ್ಲಿಸಲು ನಮ್ಮ ಮಹಿಳೆಯರನ್ನೊಳಗೊಂಡ ಒಂದು ಜಾಗೃತ ಸಮಿತಿ ರಚನೆ ಆಗಬೇಕು. ಎರಡನೇದು, ಗ್ರಾಮ ಸಭೆಗಳಲ್ಲಿ 20%, ಕನಿಷ್ಠ 20% ಮಹಿಳೆಯರು ಇಲ್ಲಿ ಪರವಾನಿಗೆ ಮದ್ಯದಂಗಡಿಗಳಿಗೆ ಕೊಡಕೂಡದು ಅಂತ ಹೇಳಿದ್ರೆ ಕೊಡಬಾರ್ದು. ಅನುಮತಿ ನೀಡೋ ಪರಮಾಧಿಕಾರವನ್ನು ಆ ಗ್ರಾಮ ಸಭೆಗೆ, ಆ ಮಹಿಳೆಯರಿಗೆ ಕೊಡಬೇಕು. ಇದನ್ನು RDPR ಕಾನೂನಲ್ಲಿ ತರಬೇಕು. ಮದ್ಯ ನಿಷೇಧ ಆಂದೋಲನ ಯಾವುದೋ ಒಂದು ಸಂಘಟನೆಯ ಸೊತ್ತಲ್ಲ. ಯಾರಿಗೆಲ್ಲ ಮದ್ಯ ನಿಷೇಧ ಆಗಬೇಕನ್ನೋ ಆಶಯ ಇದೆ ಅಂಥ ಸಂಘಟನೆಗಳು, ವ್ಯಕ್ತಿಗಳು, ಸಾಮಾಜಿಕ ಕಳಕಳಿ ಉಳ್ಳವರು ಎಲ್ಲರೂ ಈ ವೇದಿಕೆಯ ಭಾಗವಾಗಿ ಕೆಲಸ ಮಾಡ್ತಿದ್ದಾರೆ. ಮತ್ತು ವೇದಿಕೆಯ ಸದಸ್ಯರು ಕೂಡ ಹೌದು. ಈ ಸುಮಾರು ವರ್ಷದಿಂದ, ನಾವು 10 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೇವೆ. ತಾವು ಮಾಧ್ಯಮದವರಿಗೆ ಎಲ್ರಿಗೂ ಗೊತ್ತು. ವಿಭಿನ್ನ ರೀತಿಯಲ್ಲಿ ಸುಮಾರು ನಾವು 45,000 ಜನ 2015ರಲ್ಲಿ ರಾಯಚೂರಲ್ಲಿ ಸೇರಿದ್ದು. ಅದರ ನಂತರ ಮೇಧಾ ಪಾಟ್ಕರನ್ನು ಕರೆಸಿ ಸುಮಾರು ಆವಾಗಲೂ 15,000 ಮಹಿಳೆಯರು ಸೇರಿದ್ರು. ನಂತರ ಜಲ ಸತ್ಯಾಗ್ರಹ ಅಂತ ಮಾಡಿದ್ದೇವೆ. ಆಮೇಲೆ ನಾವು ನಿಮಗೆ ಅಬಕಾರಿ ಇಲಾಖೆಯವರಿಗೆ ಗಾಂಧಿ ಫೋಟೋ ಇಟ್ಕೊಳ್ಳೋ ಯೋಗ್ಯತೆ ಇಲ್ಲ, ನಮಗೆ ಕೊಟ್ಬಿಡಿ ಅಂತ ಎಲ್ಲ ಅಬಕಾರಿ ಇಲಾಖೆಗಳಿಗೆ ಎಲ್ಲ ಜಿಲ್ಲೆಗಳಲ್ಲಿ ಮುತ್ತಿಗೆ ಹಾಕಿದ್ದು. ಆಮೇಲೆ ಪಾದಯಾತ್ರೆ ಮಾಡಿದ್ದೇವೆ. ತಮಗೆಲ್ರಿಗೂ ಗೊತ್ತು, 3,000 ಹೆಣ್ಮಕ್ಳು ನಮ್ಮ ದೇಹದಂಡನೆ ಮಾಡಿಕೊಂಡು ನಾವು, ನಿಮಗೆ ಗೊತ್ತು, ಚಿತ್ರದುರ್ಗದಿಂದ ಬೆಂಗಳೂರುವರೆಗೆ ಇದೇ ಹಕ್ಕೊತ್ತಾಯಗಳನ್ನು, ಹೊಸದಲ್ಲ, ಇದೇ ಹಕ್ಕೊತ್ತಾಯಗಳನ್ನ ಇಟ್ಕೊಂಡು ಸರ್ಕಾರದ ಮುಂದೆ ಬಂದರೆ ಆ ಸರ್ಕಾರ ನಮ್ಮನ್ನು ಇನ್ನಿಲ್ಲದಂತೆ ಅವಮಾನ ಮಾಡಿ ವಾಪಸ್ ಕಳಿಸಿದ್ದಾರೆ ಬರಿಗೈಯಲ್ಲಿ. ಆದರೆ ಬರಿಗೈಯಲ್ಲಿ ಬಂದವರು ನಾವು ಇವತ್ತಲ್ಲ ನಾಳೆ ಆಗ್ಬೋದು, ನಮ್ಮ ಬೇಡಿಕೆ ಮುಖ್ಯವಾಗಿ ಅಕ್ರಮ ಮದ್ಯ ಮಾರಾಟ ನಿಲ್ಲಬೇಕಾಗಿತ್ತು, ನಿಲ್ಬೋದು ಅಂತ ಅಂದ್ಕೊಂಡ್ರೆ ಮತ್ತೆ ಮತ್ತೆ ಬಂದ ಜೀವಪರ ಸರ್ಕಾರ ಅಂತ ಹೇಳಿಕೊಂಡ ಸರ್ಕಾರ, ಸೆಕ್ಯುಲರ್ ಅಂತ ಹೇಳಿಕೊಂಡ ಸರ್ಕಾರ, ಸಮಾಜವಾದಿ ಅಂತ ಹೇಳಿಕೊಂಡ ಸರ್ಕಾರ ವ್ಯತಿರಿಕ್ತವಾಗಿ ಕೆಲಸ ಮಾಡ್ತಾ ಇದೆ. ಮಹಿಳೆಯರಿಗೆ ಅವಮಾನ ಆಗುವ ರೀತಿಯಲ್ಲಿ, ಮಹಿಳೆಯರ ದೌರ್ಜನ್ಯವನ್ನು ಹೆಚ್ಚಿಸುವ ರೀತಿಯಲ್ಲಿ, ಮಹಿಳೆಯರಿಗೆ ಏನು ಕೊಡಬೇಕೋ ಅದನ್ನು ಒಂದು ಕೈಯಲ್ಲಿ ಕೊಟ್ಟು ಇನ್ನೊಂದು ಕೈಯಲ್ಲಿ ಆದಾಯದ ಹೆಸರಲ್ಲಿ ವಾಪಸ್ ತಗೊಳ್ತಾ ಇದೆ. ಇದು ನಮಗಿರುವ ನೋವಲ್ಲ, ಆಕ್ರೋಶ. ಬಹುಶಃ ನೋವು ಅನ್ಬೇಕಾದ್ರೆ ನಾವಿನ್ನು ಅಳೋದು ಕರೆಯೋದು ಮಾಡಿದ್ರೆ ಅವರು ಇನ್ನಷ್ಟು ಖುಷಿ ಪಡ್ಬೋದು, ನನಗೆ ಗೊತ್ತಿಲ್ಲ. ನಾವಿವತ್ತು ನಮ್ಮ ಆಕ್ರೋಶವನ್ನು ಇಲ್ಲಿ ತೋರಿಸ್ಲಿಕ್ಕೆ ಬಂದಿದ್ದೇವೆ. ಮತ್ತೆ ಮತ್ತೆ ಸವಿಯಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್. ಬಹಳ ಮುಖ್ಯವಾಗಿ ನಿಮಗೆಲ್ರಿಗೂ ಗೊತ್ತು, ಹಳ್ಳಿ ಮನೆಯಲ್ಲಿ, ಅದು ನೀವೇನು ಉತ್ತರದ ಬೀದರಿಂದ ಹಿಡಿದು ದಕ್ಷಿಣ ಕನ್ನಡ ಜಿಲ್ಲೆವರೆಗೂ ಇದೆ. ಇತ್ತ ಬೆಂಗಳೂರಿಂದ ನೀವು ಆ ಕಡೆ ಹೋಗಿ ಮೈಸೂರು, ಕೊಡಗು, ಚಿಕ್ಕಮಗಳೂರು ಎಲ್ಲ ಕಡೆನೂ ಮೊದಲಿದ್ದ 10 ಪಟ್ಟು ಕುಡುಕರ ಸಂಖ್ಯೆ ಜಾಸ್ತಿ ಆಗಿದೆ. ಯಾಕಂದರೆ ಹಣ ಇಲ್ಲದವರು ಸಾಲ ಸೋಲ ಮಾಡಿ ಆದರೂ ಹಳ್ಳಿಗಳಲ್ಲೇ ಸಿಗ್ತಾ ಇದೆ. ನಿಮಗೆ ನೀರು ಸಿಗ್ತಾ ಇಲ್ಲ ಇವತ್ತು, ಗೊತ್ತಲ್ಲ. ಮಕ್ಕಳಿಗೆ ಪೌಷ್ಟಿಕ ಆಹಾರಕ್ಕೆ ನಾವು ಮೊಟ್ಟೆ ಕೊಡಲಿಕ್ಕೆ ಜಗಳ ಮಾಡಿದ್ದೇವೆ ಆಂದೋಲನದ ಮೂಲಕ. ಇನ್ನೊಂದು ಆಂದೋಲನ ಇದೆ, ಚಳವಳಿ ಇದೆ. ಮೊಟ್ಟೆ ತತ್ತಿ ಕೊಡಿ ಮಕ್ಕಳಿಗೆ, ಅಪೌಷ್ಟಿಕ ಇದ್ದಾರೆ ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು, ಸಿಗ್ತಾ ಇಲ್ಲ. ಕಷ್ಟಪಟ್ಟು ಯಾವುದೋ ಒಂದು CSR ನಮ್ಮ ಅಜಿತ್ ಪ್ರೇಮ್ಜಿಯವ್ರ ಮೂಲಕ ಸಿಗ್ತಾ ಇದೆ, ಸಂತೋಷ. ಅದರ ಬಗ್ಗೆ ನಾನು ಮಾತಾಡೋದಿಲ್ಲ. ಆದರೆ ಎಲ್ಲದಕ್ಕಿಂತ ಮೂಲ ಬೇರೆ ಇಲ್ಲಿ ಕೊಳತ ನಾರ್ತಾ ಇದೆಯಲ್ಲ, ನೀವು ಮದ್ಯ ವ್ಯಾಪಾರ, ಮದ್ಯ ಮಾರಾಟದ ಹೆಚ್ಚಳದ ಮೂಲಕ ನೀವು ಆದಾಯ ತರ್ತೇವೆ, ಆ ಆದಾಯವೇ ನಮಗೆ ಸರ್ಕಾರ ನಡೆಸಲಿಕ್ಕಿರೋದು ಅಂತ ನೀವು ಅಳ್ತಿದ್ದೀರಲ್ಲ, ಒಂದು ನಾಚಿಕೆ ಬರಬೇಕು. ಒಂದು ವೆಲ್ಫೇರ್ ಸ್ಟೇಟ್ ಇದು, ನಮ್ಮದು ಕಲ್ಯಾಣ ರಾಷ್ಟ್ರ, ಗೊತ್ತಿದೆ ಅಲ್ಲ. ಆರ್ಟಿಕಲ್ ನನಗೆ 47 ಹೇಳ್ತದೆ, ಒಂದು ಕಲ್ಯಾಣ ರಾಷ್ಟ್ರದ ಪರಿಪೂರ್ಣಗೊಳ್ಳಬೇಕಾದ್ರೆ ಅಲ್ಲಿ ನಿರ್ದೇಶಕ ತತ್ವಗಳು ಏನು ಹೇಳ್ತದೆ ಅಂದರೆ, ನೀವು ಅಪೌಷ್ಟಿಕ ಆಹಾರಕ್ಕೆ ಖರ್ಚು ಮಾಡಿ, ಆರೋಗ್ಯಕ್ಕೆ ಖರ್ಚು ಮಾಡಿ, ಆದರೆ ಮದ್ಯದ ಹಣದಿಂದ ಅದನ್ನು ಮಾಡಬೇಡಿ. ಮದ್ಯ ನಿಷೇಧದತ್ತ ಸಾಗಲಿಕ್ಕೆ ನೀವು ಮದ್ಯ ನೀತಿಯನ್ನು ರೂಪಿಸ್ತಾ ಬನ್ನಿ, ಮದ್ಯ ನಿಯಂತ್ರಣಕ್ಕೆ. ಇದು ಉಲ್ಟಾ, ಹೇಗೆ ವ್ಯತಿರಿಕ್ತ ಇಲ್ಲ. ನಾವು ಮಾಡೋದೇನೆ, ಯಾರು ಹೆಣ್ಮಕ್ಳು ಸಾಯಲಿ, ಬೀಳಲಿ, ಬದುಕಲಿ, ಮಕ್ಕಳು ಯುವ ಜನತೆ ಪಂಜಾಬಲ್ಲಿ ಗೊತ್ತಲ್ಲ ಇವತ್ತು ಏನಾಗಿದೆ, ಒಂದು ಪೀಳಿಗೆ ಹೋಗ್ಬಿಟ್ಟಿದೆ ಡ್ರಗ್ಸ್, ಗೊತ್ತಿದೆ ಅಲ್ಲ. ನಮ್ಮಲ್ಲಿಯೂ ಹೆಚ್ಚು ಸಮಯ ಇಲ್ಲ. ಹಳ್ಳಿಗಳಲ್ಲಿ ಮಕ್ಕಳು ಕುಡಿತಿದ್ದಾರೆ, ಯುವಕರು ಕುಡಿದು ಸಾಯ್ತಿದ್ದಾರೆ. ತಾವು ಸಾಯೋದು ಮಾತ್ರ ಅಲ್ಲ, ನಮ್ಮ ತಾಯಂದಿರನ್ನು ಸಾಯಿಸ್ತಿದ್ದಾರೆ. ಮೊನ್ನೆ ಬಾಗಲಕೋಟೆಯಲ್ಲಿ ಕುತ್ತಿಗೆ ಸೀಳೋದಂದ್ರೆ ಸಣ್ಣ ಮಾತ. ಒಂದು ಹೆಣ್ಣು ತಾಯಿಯನ್ನು, ಹುಟ್ಟಿಸಿದ ತಾಯಿಯನ್ನು ಗಂಟ್ಲು ಸೀಳಿದಾನೆ. ಬರೀ ಸೀಳಿದ್ದು ಒಂದು ಸಣ್ಣ ಘಟನೆ ಅನ್ನೋಂಗೆ ನಮ್ಮ ಸರ್ಕಾರ ಮಾಡ್ತದೆ. ಇವತ್ತು ಕಳ್ಳಬಟ್ಟಿ ಸರಾಯ ಬರ್ತದೆ, ಅದರಲ್ಲಿ ಸಾಯೋದು 10 ಮಂದಿ,
ದಿನನಿತ್ಯ ನಮ್ಮ ತಾಯಂದರು ಮಕ್ಕಳು ಸಾಯ್ತಿರೋದು 106 ಜನ. ಲೆಕ್ಕ ತೆಗಿಯೋಣ, ಅವರು ತೆಗಿಲಿ, ನಾವು ತೆಗಿತೀವಿ, ನೀವು ಮಾಧ್ಯಮದವರು ತೆಗಿರಿ. ನೀವು ದಿನ ಹಾಕ್ತಿರಲ್ಲ, ಇಷ್ಟು ಜನರನ್ನ ಕೊಂದ್ರು, ತಾಯಿನ ಕೊಂದ, ತಂದೆಯನ್ನ ಕೊಂದ. ಹೋಗಿ ಇವತ್ತು ಕ್ರೈಮ್ ರಿಪೋರ್ಟ್ NCRB ಹೇಳ್ತದೆ, ಅತಿ ಹೆಚ್ಚು ಕ್ರೈಮ್ಗಳಾಗ್ತಾ ಇರೋದು ಇವತ್ತು ಮೂಲ ಕಾರಣ ಮದ್ಯ. ಇನ್ನೂ ಹೆಚ್ಚು ಹೋಗಿ ಹೇಳ್ತೇನೆ, ಅತ್ಯಾಚಾರಕ್ಕೆ ಮೂಲ ಕಾರಣ ನಾನು ಹೇಳೋದೇ ಬೇಡ, ಇದು ನಿಮಗೂ ಗೊತ್ತು, ಎಲ್ರಿಗೂ ಗೊತ್ತು. ಆದರೆ ಸರ್ಕಾರಕ್ಕೆ ಗೊತ್ತಿಲ್ಲ ಅಂದ್ಬೇಡಿ, ಪಂಚಾಯತ್ಗಳು ಬಂದಾಗಿ ಗೊತ್ತಿಲ್ಲ ಅಂದ್ಬೇಡಿ. ಅವರು ಹಳ್ಳಿಯಿಂದ ಬಂದವ್ರು ಹೇಳ್ಕೊತಾರಲ್ವಾ, ನಾವು ಕುರಿ ಮೇಯಿಸ್ತಿದ್ದು, ಅದು ಮೇಯಿಸ್ತಿದ್ದು, ಅದು ಮಾಡ್ತಿದ್ದು, ಇದು ಮಾಡ್ತಿದ್ದು. ಹಾಗಾಗಿ ಇದು ಎಲ್ಲವೂ ಕಣ್ಣಿದ್ದ ಸರ್ಕಾರವೇ ಕಣ್ಣು ಮುಚ್ಕೊಂಡು ಕೂತು ಮಾಡ್ತಾ ಇದೆ. ಆದರೆ ನಮಗೆ ತುಂಬ ಆಕ್ರೋಶ ಇದೆ. ನಮ್ಮ ಹೆಣ್ಮಕ್ಳು ಇವತ್ತು ಬಂದವರು ಖರ್ಚು ಮಾಡ್ಕೊಂಡು ಬಂದಿದ್ದಾರೆ. ದಯವಿಟ್ಟು ಸ್ವ ಇಚ್ಛೆಯಿಂದ ಸ್ವಯಂ ಪ್ರೇರಿತರಾಗಿ ನೀವು ಪ್ರತಿಯೊಬ್ಬರನ್ನು ಕೇಳಿ ಒತ್ತಾಯ ಮಾಡಿ ನಾವು ಬಸ್ಸಲ್ಲಿ ಕರ್ಕೊಂಡು ಬಂದಿದ್ದೇವೆ ಅಂತ. ಯಾಕಂದ್ರೆ ಅವ್ರ ಮನೆಗಳಲ್ಲಿ ಈ ಘಟನೆ ದಿನನಿತ್ಯ. ಮಗ, ಅಳಿಯ, ಗಂಡ, ಮಾವ, 4 ಜನರು ಕುಡುಕರು, 4 ಜನರು ಸತ್ತವರು, ಸಾವಿರಾರು ಜನ. ನಾವು ವಿಧವೆಯರು ಅಂತ ಹೇಳೋದಿಲ್ಲ, ಅವ್ರನ್ನ ಒಂಟಿ ಮಹಿಳೆಯರು ಇವತ್ತು ಸಂಕಷ್ಟದಲ್ಲಿದ್ದಾರೆ. ಅವರ ಹಣದಿಂದ ಇವತ್ತು ಅವರ ಮನೆ ನಡೀತದೆ. ನೋಡಿ 40,000 ಅಂತ ಈಗ ಬಂದಿದೆ, ಹೆಚ್ಚೆಚ್ಚು. ನೀವು ಇವತ್ತು 36 ಅಂತ ಬಜೆಟಲ್ಲಿ ಘೋಷಣೆ, ಮುಂದೆ ಅದು 40ಕ್ಕೆ ಹೋಗೋದು. ಆ 40ನ್ನು ಟಾರ್ಗೆಟ್ ರೀಚ್ ಆಗಲಿಕ್ಕೆ ಅಕ್ರಮ ಮದ್ಯ ಮಾರಾಟ ಹೆಚ್ಚು ಮಾಡೋದು ಇದು ಸಣ್ಣ ಮಾತಲ್ಲ. ಕೊಳಿತ ಹೆಣ್ಣು ಮಕ್ಕಳ ನೋವನ್ನು ಅರ್ಥ ಮಾಡ್ಕೊಂಡು ನೀವು ಗ್ಯಾರಂಟಿಗಳನ್ನು ಕೊಟ್ಟಿದ್ದೀರಿ, ಸಂತೋಷ. ನಾನು ಅದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡ್ಲಿಕ್ಕೆ ಇಷ್ಟಪಡೋದಿಲ್ಲ, ಯಾಕಂದರೆ ಮಹಿಳೆಯರಿಗೆ ಭಾಳಷ್ಟು ಅನುಕೂಲ ಆಗಿದೆ. ಅದರ ಅರ್ಥ ಹಂಗಿದ್ರೆ ನಾವು ಕೊಟ್ಟಿದ್ದೇವೆ ಅಂದರೆ ನೀವು ಹೊಡಿಬೋದು, ಬಡಿಬೋದು, ಕೊಲೆ ಮಾಡ್ಬೋದಾ, ಏನು ಮಾಡ್ಬೋದಾ? ನಿಮ್ಮ ಕೈಗೆ ನಾವೇನು ಕೊಟ್ಬಿಟ್ಟಿದ್ದೇವ ಜೀತಕ್ಕೆ? ಇಲ್ಲ ತಾನೇ. ನಮ್ಮನ್ನು ಬದುಕಿಸ್ಬೇಕಲ್ಲ, ನಮಗೆ ಸಂವಿಧಾನಾತ್ಮಕ ರೈಟ್ ಟು ಲಿವ್, ಬದುಕು ಹಕ್ಕಿದೆ ಅಲ್ವಾ? ನೀವು ಇದನ್ನು ಮಾಡಿ, ಇಷ್ಟೇ ಕೇಳ್ತಿದ್ದೇವೆ, ಇನ್ನೇನಿಲ್ಲ. ಬಹುಶಃ ಮತದಲ್ಲಿ ಹೆದರಿಸೋದು ನಿಮಗೆಲ್ರಿಗೂ ನಾನು ಹೇಳೋದಿಲ್ಲ. ಕೆಲವು ರಾಜ್ಯಗಳಲ್ಲಿ ಈ ಕಾರಣಕ್ಕೆ ಗೆದ್ದು ಬಂದರು, ಅದಾದರೂ ಕಣ್ಣು ತೆರೆಸ್ಬೇಕಾಗಿತ್ತು ಸರ್ಕಾರವನ್ನು. ಇಲ್ಲ, ಈಗ ಮತ್ತೆ ಹೇಳೋದು 579 ಮೊನ್ನೆ ಯಾವಾಗಲ್ಲ, ಯಾರೋ ಸತ್ತವನ ಹೆಸರಲ್ಲಿದ್ದು ನಿಷ್ಕ್ರಿಯಗೊಂಡಂಥ ಲೈಸೆನ್ಸ್ಗಳನ್ನು, ಪರವಾನಗಿಗಳನ್ನು ಮತ್ತೆ ಎಬ್ಸಿ ಕೂರಿಸಿ ಮತ್ತೆ 579 ಅಂಗಡಿಗಳನ್ನು ಶುರು ಮಾಡ್ತೀವನ್ನೋ ಮೊಂಡತನ, ಬಂಡತನ ಇದೆಯಲ್ಲ, ಇದು ಯಾವ ಸರ್ಕಾರಕ್ಕೂ ಶೋಭೆ ತರೋದಿಲ್ಲ, ನ್ಯಾಯವೂ ಅಲ್ಲ, ಇದು ಸಂವಿಧಾನಾತ್ಮಕ ವಿಚಾರವೂ ಅಲ್ಲ. ಸಂವಿಧಾನದ ಬಗ್ಗೆ ದಿನ ಬೆಳಗಿದ್ರು ಮಾತಾಡ್ತಿರಲ್ಲ, ಯಾಕೆ ಈ ವಿಚಾರಕ್ಕೆ ಬಂದಾಗ ಸಂವಿಧಾನ ಮಾತಾಡೋದಿಲ್ಲ? ಇದು ನಿಮ್ಮ ಮಹಿಳಾ ರಕ್ಷಣೆಯ ಯಾವ ಹೊಸ ವಿಧಾನ ಹೇಳಿ, ಉತ್ತರ ಕೊಡಬೇಕಾಗಿದೆ. ಅದಕ್ಕೆ ಉತ್ತರಕ್ಕೆ 2 ನಾನು ಬೇಡಿಕೆ ಹೇಳಿಬಿಡ್ತೇನೆ. 1, ಅಕ್ರಮ ಮದ್ಯ ಮಾರಾಟ ನಿಲ್ಲಬೇಕು. ಅದನ್ನು ನಿಲ್ಲಿಸಲು ನಮ್ಮ ಮಹಿಳೆಯರನ್ನೊಳಗೊಂಡ ಒಂದು ಜಾಗೃತಿ ಸಮಿತಿ ರಚನೆ ಆಗಬೇಕು. ಅದು ಕಾನೂನಾತ್ಮಕವಾಗಿ ಈಗಾಗಲೇ ಒಂದು ಕಾನೂನಲ್ಲಿದೆ, ಸರ್ಕಾರದ ಹತ್ರ ಮಾಡಲಿಕ್ಕೆ ಕಷ್ಟ ಇಲ್ಲ. 2ನೇದು, ಗ್ರಾಮ ಸಭೆಗಳಲ್ಲಿ 20%, ಕನಿಷ್ಠ 20% ಮಹಿಳೆಯರು ಇಲ್ಲಿ ಪರವಾನಿಗೆ ಮದ್ಯದ ಅಂಗಡಿಗಳಿಗೆ ಕೊಡಕೂಡದು ಅಂತ ಹೇಳಿದ್ರೆ ಕೊಡಬಾರ್ದು. ಅನುಮತಿ ನೀಡುವ ಪರಮಾಧಿಕಾರವನ್ನು ಆ ಗ್ರಾಮ ಸಭೆಗೆ, ಆ ಮಹಿಳೆಯರಿಗೆ ಕೊಡಬೇಕು. ಇದನ್ನು RDPR ಕಾನೂನಲ್ಲಿ ತರಬೇಕು. ಹಾಗಾಗಿ ನಾವು ಅತಿ ಅವಶ್ಯವಾಗಿ ಕಾನೂನು ಮಂತ್ರಿಗಳು ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಮಂತ್ರಿಗಳ ಕೋಆರ್ಡಿನೇಷನಲ್ಲಿ ಇದಾಗಲೇಬೇಕಾಗಿದೆ, ಮಾಡಲೇಬೇಕಂತ ಹಕ್ಕೊತ್ತಾಯ ಮಾಡ್ತಾ ಇದ್ದೇವೆ. ಮತ್ತು ನಮ್ಮದೊಂದು ನಿಯೋಗವನ್ನು ಕರೆಸಿ ಇದನ್ನು ಹೇಗೆ ಮಾಡ್ಬೋದು, ನಮ್ಮ ತಲೆಯಲ್ಲಿ ಒಂದಿಷ್ಟು ನಾವು ನೊಂದಿರುವವ್ರ ಜೊತೆಗೆ ಇದ್ದೇವಲ್ಲ, ಅವ್ರದ್ದೆಲ್ಲ ಮಾತಾಡೋರು ಪ್ರಾತಿನಿಧ್ಯ ಅಷ್ಟೇ. ನಾನು ಆ್ಯಕ್ಚುಲಿ ಅವರ ಮಾತುಗಳೇ ಇದು. ಹಾಗಾಗಿ ನಮ್ಮ ಒಂದು ನಿಯೋಗವನ್ನು ಕರಿಬೇಕು. ಇವತ್ತೆಷ್ಟೊತ್ತಿದ್ರು ಅವರು ಗೌರವ ಕೊಟ್ಟು ಮಹಿಳೆಯರು ಇವತ್ತು ರಾತ್ರಿ ಹಗಲು ಇಲ್ಲೇ ಕೂತಿರ್ತಾರೆ, ಮನೆಗೆ ಬರಿಗೈಯಲ್ಲಿ ಹೋಗೋ ಸ್ಥಿತಿಯಲ್ಲಿ ನಾವಿಲ್ಲ. ಅದು ಕಾನೂನಿನ ಉಲ್ಲಂಘನೆ ಅಂದ್ಕೊಳ್ಳಿ, ಬೇಕಾದ ಅಂದ್ಕೊಳ್ಳಿ, ನಮಗೂ ಹೊಟ್ಟೆಪಾಡು ಬದುಕಬೇಕಾಗಿದೆ. ನಾವು ಅಹೋರಾತ್ರಿ ಅಂತ ಹೇಳೋದಿಲ್ಲ, ನಮ್ಮ ಆಗ್ರಹ ಈಡೇರುವ ತನಕ ನಾವಿಲ್ಲ. ನಾವು ನೋಡಿ ನಾನು ಅದನ್ನೇ ಹೇಳಿದ್ದು, ಬರಿಗೈಯಲ್ಲಿ ವಾಪಸ್ಸು ಹೋಗೋದಿಲ್ಲ. ಬರಲಿಲ್ಲ ಅನ್ನೋ ಅಂಶವೇ ನಾವು ಮಾತಾಡೋದಿಲ್ಲ. ನಾವು ಬರಿಗೈಲಿ ಹೋಗೋದಿಲ್ಲ, ಇಷ್ಟೇ. ಅದರ ಅರ್ಥ ಏನು ಅರ್ಥ? ಇದು ಸಿಗುವಲ್ಲಿವರೆಗೆ ಎಲ್ಲಿ ಹೋಗ್ಬೇಕು ಅಲ್ಲೂ ಹೋಗ್ತೇವೆ ಅಂತ ಅರ್ಥ, ಗೊತ್ತಾಯ್ತಲ್ಲ? ಅವ್ರು ಇಲ್ಲಿ ಬರೋದಿಲ್ಲ ಅಲ್ವಾ, ನಾವೇ ಭೇಟಿಗೆ ಬರ್ತೇವೆ. ನಿಮ್ಮನ್ನು ಕಾಣಲಿಕ್ಕೆ ನಿಮಗೆ ಜನರ ಜೊತೆ ಮತ ತಗೊಂಡ್ಮೇಲೆ ಬರ್ಬೇಕು ಅನ್ಸೋದಿಲ್ಲ ಅಲ್ವಾ? ನಾವು ಮತ ಹಾಕಿದ ತಪ್ಪಿಗೆ ನಾವೇ ನಿಮ್ಮ ಹತ್ರ ಬರ್ತೇವೆ. 8,000 ಜನ 10,000 ಜನ ನಾವಿದ್ದೇವೆ. ನಾವು ಎಲ್ಲಿ ಬರಬೇಕೋ ನಿಮ್ಮ ಭೇಟಿಗೆ ನಾವು 8,000 ಜನವೂ ಬರ್ತೇವೆ. ಇಷ್ಟು ಹೇಳಬೇಕು ಮುಂದಿನ ನಡೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.